ಮಾತಾಡ್ತಾನೆ ಸರ್. ಈಗ ವಿಜಯನಗರ ಶಾಸಕ ಗವಿಯಪ್ಪ ಅವರು ಗ್ಯಾರಂಟಿ ಯೋಜನೆ ನಿಲ್ಲಿಸಬೇಕು, ಅದರಲ್ಲಿ ಎರಡು ಪ್ರಮುಖವಾದಂಥ ಯೋಜನೆ ಶಕ್ತಿ ಯೋಜನೆ ಸೇರಿದಂತೆ ಎರಡು ಯೋಜನೆ ನಿಲ್ಲಿಸಬೇಕು ಅಂತ ಶಿಫಾರಸ್ ಮಾಡ್ತೀವಿ ಸಿಎಂಗೆ ಅಂತ ಹೇಳ್ತಾರೆ. ಯಾಕೆ ಈ ಗೊಂದಲ ಅಂತ ಸರ್? ನೋಡಿ, ಅದು ಅವರ ವೈಯಕ್ತಿಕ ಅಭಿಪ್ರಾಯ. ನಮ್ಮ ಪಕ್ಷದ ವರಿಷ್ಠರು, ನಮ್ಮ ಸರ್ಕಾರ ಈಗಾಗಲೇ ಮಾನ್ಯ ಸಿದ್ದರಾಮಯ್ಯಜಿಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ವರಿಷ್ಠರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಗ್ಯಾರಂಟಿಗಳೇನಿದ್ದಾವೆ ಇವು ಮುಂದುವರಿತವೆ, ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ, ಅಭಿವೃದ್ಧಿಗೂ ಹಣ ಸಿಗ್ತಾ ಇದೆ. ಈಗಾಗಲೇ 55 ಸಾವಿರ ಕೋಟಿ ಗ್ಯಾರಂಟಿಗೆ ಕೊಟ್ಟರೆ 60,000 ಕೋಟಿ ಮೂಲಭೂತ ಸೌಕರ್ಯಕ್ಕೆ ಅಭಿವೃದ್ಧಿಗೆ ಹಣ ಮೀಸಲಿಕ್ಕಿದ್ದಿದೆ. ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ. ಅದರಲ್ಲಿ ಮಾನ್ಯ ಶಾಸಕರ ಏನೊಂದು ಅವರ ಒಂದು ಅನಿಸಿಕೆ ಏನಿದೆ, ಅಭಿವೃದ್ಧಿಗೆ ಹೆಚ್ಚಿನ ಹಣ ಕೊಡಬೇಕು ಅನ್ನೋಂಥದ್ರ ಬಗ್ಗೆನೂ ಮಾನ್ಯ ಮುಖ್ಯಮಂತ್ರಿಗಳು ಚಿಂತನೆ ಮಾಡ್ತಾ ಇದ್ದಾರೆ. ಅವರಿಗೆ ಕರೆದಿ ಸನ್ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಮಾತನಾಡ್ತಾರೆ, ನಾವು ಮಾತಾಡ್ತೇವೆ. ಇವತ್ತು ಎಲ್ಲವೂ ಸರಿ ಹೋಗ್ತದೆ ಸರ್. ಯಾಕೆ ಇದು ಪದೇ ಪದೇ ಗೊಂದಲವಾದಂಥ ಹೇಳಿಕೆಗಳು ತಮ್ಮ ಪಕ್ಷದ ಶಾಸಕರ ಈ ರೀತಿ ಅಂತ ಹೇಳ್ತಾ ಇರುವಂಥದ್ದು, ಅದು ಎಷ್ಟು ಮಟ್ಟಿಗೆ ಸಮಂಜಸವಾಗಿದೆ ಅಂತ? ನೋಡಿ, ಶಾಸಕರೆಲ್ಲರೂ ಗ್ಯಾರಂಟಿ ಪರಾನೇ ಇದ್ದಾರೆ. ಈಗ ಅವರಿಗೆ ಇನ್ನೂ ಅವರ ಕ್ಷೇತ್ರದಲ್ಲಿ ಹೆಚ್ಚಿನ ಅನುದಾನ ಬೇಕು ಅಂತೇಳಿ ಅವರಿಗೆ ಒಂದು ಕಳಕಳಿ ಇರುತ್ತೆ. ಕಳಕಳಿಯಿಂದ ಮಾತನಾಡಿದ್ದಾರೆ. ಅವರ ಬೇಡಿಕೆಗಳೇನಿದೆ, ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಮಾಡಬೇಕಾಗಿದೆ, ಅವೆಲ್ಲ ವಿಷಯಗಳನ್ನು ತಿಳಿದುಕೊಂಡು ಅವ್ರ ಜೊತೆಯಲ್ಲಿ ಮತ್ತೊಮ್ಮೆ ಚರ್ಚೆ ಮಾಡಿ ಇವತ್ತು ಅವರಿಗೆ ಮನದಟ್ಟು ಮಾಡಿಕೊಡುವಂಥ ಕೆಲಸ ಇವತ್ತು ವರಿಷ್ಠರು ಮಾಡ್ತಾರೆ. ಈಗ ಅವರ ಕ್ಷೇತ್ರಕ್ಕೆ ಅನುದಾನ ಕೊರತೆಯಿಂದಾಗಿ ಈ ರೀತಿಯ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ? ಈ ಥರ ಹೇಳಿಕೆ ಕೊಟ್ಟರೆ ಹಾಗಿರ್ಬೋದು ಅಂತ ನನ್ನ ಭಾವನೆ. ನಾನು ವೈಯಕ್ತಿಕವಾಗಿ ಏನು ಮಾತನಾಡಿಲ್ಲ. ಅಲ್ಲ ಸರ್, ಈಗ ಯಾರೆಲ್ಲ ವಿರೋಧ ಮಾಡ್ತಾರೆ ಆ ಶಾಸಕರೆಲ್ಲ ಒಂದು ಕಡೆ ಒಂದು ಲೀಸ್ಟ್ ಮಾಡಿ ಅವರನ್ನು ಒಂದು ಮನವೊಲಿಸುವ ಪ್ರಯತ್ನ ಮಾಡಿ ಏನು ಸಮಸ್ಯೆ ಅಂತ ಕೇಳ್ಬೋದಲ್ವಾ? ಯಾರು ವಿರೋಧ ಮಾಡಿಲ್ಲ, ಎಲ್ಲರೂ ಇದರ ಪರಾನ ಇದ್ದಾರೆ. ಮತ್ತು ಚುನಾವಣೆ ಪೂರ್ವದಲ್ಲಿ ನಾವು ಒಂದು ಪ್ರಣಾಳಿಕೆ ಹಾಕಿದ್ದೇವೆ. ಆ ಪ್ರಣಾಳಿಕೆಯಲ್ಲಿ ಈಗಾಗಲೇ ಇವತ್ತು ಸಂಕಲ್ಪ ಘೋಷಣೆ ಮಾಡಿದ್ದೇವೆ, ಸಂಕಲ್ಪ ಪತ್ರ. ಮತ್ತು ಅದ್ರ ಪ್ರಕಾರ ಎಲ್ಲ ನಡೆದುಕೊಳ್ಳಲೇಬೇಕಲ್ಲ. ಆ ಒಂದು ದೃಷ್ಟಿಯಿಂದ ಇವತ್ತು ಅದರಲ್ಲಿ ಯಾವುದೇ ರೀತಿಯ ಹೆಚ್ಚು ಕಡಿಮೆ ಇಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ನಮ್ಮ ವರಿಷ್ಠರು ಹೇಳಿದ್ದಾರೆ. ಮತ್ತು ಯಾರ್ಯಾರ ಅಭಿಪ್ರಾಯ ಈ ರೀತಿಯಲ್ಲಿದೆ ಅದು ಕೆಲವೊಂದು ಸದಸ್ಯರಿಗೆ ಮಾತ್ರ ಸೀಮಿತವಾಗಿರ್ಬೋದು, ನನಗೂ ಮಾಹಿತಿ ಇಲ್ಲ. ಅವರಿಗೆಲ್ಲರಿಗೆ ಕರೆದು ಮಾತನಾಡ್ತಾರೆ. ಎಸ್, ಇದಿಷ್ಟು ಕೂಡ ಸಚಿವ ಈಶ್ವರ್ ಖಂಡ್ರೆ ಅವರ ಸ್ಪಷ್ಟವಾದ ಮಾತುಗಳು. ಯಾರೆಲ್ಲ ಶಾಸಕರಿಗೆ ಅಸಮಾಧಾನ ಅಥವಾ ಅಭಿವೃದ್ಧಿ ಕೊರತೆ ಇದೆ, ಹೀಗಾಗಿ ಮಾತನಾಡ್ಬೋದು ಅಂತ ಊಹೆ ಮಾಡ್ತಾ ಇದ್ರೆ ಮಾತನ್ನು ಹೇಳ್ತಾರೆ. ಅದಕ್ಕೆ ಸಿಎಂ ಇದ್ರ ಬಗ್ಗೆ ಮಾತನಾಡ್ತಾರೆ. ಯಾರೆಲ್ಲ ಸಚಿವರು ಅಸಮಾಧಾನ ವ್ಯಕ್ತಪಡ್ತಾರೆ, ಕೂಡಲೇ ಮಾತನಾಡ್ತಿರೋ ಸಮಸ್ಯೆನ ಬಗೆಹರಿಸ್ತಾರೆ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, ಟಿವಿ.